ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲು. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಶುಕ್ರವಾರದ ಬೆಳಗಿನ ರಂಗೋಲಿ ವ್ಲಾಗ್ ಆಗಿತ್ತು. ಬೆಳಗ್ಗೆ ಎದ್ಬಿಟ್ಟು ಇವತ್ತು ಪೂಜೆ ಏನೂ ಮಾಡೋಂಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಬಾಗ್ಲಿಗೆ ರಂಗೋಲಿ ಹಾಕಿಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಸೊ ಬ್ರಷ್ ಮಾಡಿಬಿಟ್ಟು ಮುಖ ತೊಳ್ಕೊಂಡು ಬಂದು ಇಲ್ಲಿ ರಂಗೋಲಿಯನ್ನು ಕ್ಲೀನ್ ಮಾಡೋಣ ಅಂತ ಬರ್ತಾಯಿದ್ದೆ. ಬೆಳಗ್ಗೆ ನೋಡಿದ್ರೆ ತುಂಬ ಕೋಲ್ಡ್ ಆಗಿತ್ತು ವಾತಾವರಣ. ಅಂದರೆ ವೆದರ್ ನಿಮಗೆ ಗೊತ್ತಲ್ಲ, ಬೆಂಗಳೂರು ವಾತಾವರಣ ಹೇಗಿದೆ ಅಂತ. ಸೊ ಆ ರೀತಿ ಇತ್ತು. ಆಮೇಲೆ ನಾನು ಎದ್ದಾಗ 6 o'clock ಆಗಿತ್ತು ಆಲ್ರೆಡಿ. ಸೊ ಫಸ್ಟ್ ರಂಗೋಲಿ ಹಾಕ್ಬಿಟ್ಟು ಹೊಂಟೋಗೋಣ, ಇಲ್ಲಿ ಕೆಲಸ ಮುಗಿಸಿದ್ರೆ ಬೇರೆ ಎಲ್ಲ ಕೆಲಸ ಆದಂಗೆ ಅಂದ್ಬಿಟ್ಟು ಬಂದು ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೆ. ಬಾಗಿಲು ಮೇಲಿದ್ದಂತಹ ರಂಗೋಲಿನೆಲ್ಲ ಒಂದು ಬಟ್ಟೆಯಲ್ಲಿ ತೊಗೊಂಡ್ಬಿಟ್ಟು ನೆಕ್ಸ್ಟು ಅದನ್ನು ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕೋಣ ಅಂದ್ಬಿಟ್ಟು ಶುರು ಮಾಡ್ತಿದ್ದೆ. ಇವತ್ತು ರಂಗೋಲಿ ಜೊತೆಗೆ ಒಂದು ವಿಷಯನ ಹೇಳಬೇಕು ಅಂತ ಹೊರಟಿದ್ದೀನಿ. ಏನಪ್ಪ ಅಂದರೆ, ಸಮಯ ಎಲ್ಲರಿಗೂ ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು. ಸಮಯ ಎಷ್ಟಿದೆ ಅಂದರೆ ಇರೋ 24 ಗಂಟೆ ಯಾರಿಗೂ ಸಾಕಾಗ್ತಾ ಇಲ್ಲ. ಆದರೆ ಅದರಲ್ಲೇ ನಾವು ಎಲ್ಲ ರೀತಿಯೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಅಂದರೆ, ಒಂದು ತಿಂಡಿ ತಿನ್ನೋದ್ರಿಂದ ಹಿಡಿದು ಊಟ ಮಾಡೋದ್ರಿಂದ, ಅಡುಗೆ ಮಾಡೋದ್ರಿಂದ, ಆಫೀಸ್ ವರ್ಕ್ ಮಾಡೋದ್ರಿಂದ ಎಲ್ಲನೂ ಮಾಡ್ತಾ ಇದ್ದೀವಿ. ಆದರೆ ಕೆಲವೊಂದು ಸಮಯವನ್ನು, ಕೆಲವೊಂದು ಮೂಮೆಂಟು ಅಲ್ಲಿ ನಾವು ಕೊಡಬೇಕಾದವ್ರಿಗೆ ಕೊಡ್ತಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ನಾವು ಎಲ್ಲದಕ್ಕೂ ಸಮಯ ಇದೆ ನಮ್ಮ ಹತ್ರ. ಎಂಜಾಯ್ ಮಾಡೋಕ್ಕೆ ಸಮಯ ಇದೆ, ಬೇರೆ ಕಡೆ ಔಟ್ಸೈಡ್ ಹೋಗೋಕ್ಕೆ ಸಮಯ ಇದೆ, ಮತ್ತು ಆಫೀಸ್ ವರ್ಕ್ ಮಾಡೋಕ್ಕೆ ಸಮಯ ಇದೆ, ಪ್ರತಿಯೊಂದಕ್ಕೂ ಸಮಯ ಇದೆ. ಆದರೆ ನಮ್ಮ ಪ್ರೀತಿ ಪಾತ್ರರಿಗೆ ಕೊಡುವಂತಹ ಸಮಯ ಮಾತ್ರ ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇವತ್ತು ನಾನು ಒಂದು ಎಲ್ಲ ಪೇರೆಂಟ್ಸ್ಗೂ ಒಂದು ಕಥೆಯ ಮುಖಾಂತರ ಇವತ್ತು ನನ್ನ ರಂಗೋಲಿ ಜೊತೆಗೆ ಹೇಳಕ್ಕೆ ಹೊರಟಿದ್ದೀನಿ. ಎಲ್ಲ ಪೇರೆಂಟ್ಸ್ಗೂ ಒಂದು ರಿಕ್ವೆಸ್ಟು, ಒಂದು ಕಥೆಯ ಮುಖಾಂತರ ನಿಮಗೆ ಒಂದು ಜೀವನ ನಮ್ಮದು ನೋಡುವ ದೃಷ್ಟಿಕೋನ ಬದಲಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೂ ಮುಂಚೆ, ಕತೆ ಹೇಳೋಕ್ಕೂ ಶುರು ಮಾಡೋದಕ್ಕೂ ಮುಂಚೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪೂರ್ತಿಯಾಗಿ ವಿಡಿಯೋನ ನೋಡಿ, ಕಂಟೆಂಟ್ ಏನಾದರೂ ಇಷ್ಟ ಆದರೆ ಮಾತ್ರ ಸಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತ, ಅಟ್ಲೀಸ್ಟು ವಿಡಿಯೋ ಪೂರ್ತಿ ನೋಡೋಕ್ಕಾಗಲಿಲ್ಲ ಅಂದರೆ ಆ್ಯಡ್ಸ್ನಾದರೂ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಕೇಳ್ಕೊತ, ಏನು ಅಂತಂದರೆ ಇವತ್ತು ಒಂದು ಕತೆ ಮುಖಾಂತರ ನಮ್ಮ ಪೇರೆಂಟ್ಸ್ಗೆ ಒಂದು ಕಿವಿ ಮಾತು ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಮಗು ಮತ್ತು ತಂದೆಯ ಕಥೆಯನ್ನು ಪೂರ್ತಿಯಾಗಿ ಕೇಳಿ ನೀವು, ಮತ್ತು ನೀವು ಇದರಿಂದ ಜೀವನವನ್ನು ನೋಡುವ ದೃಷ್ಟಿಕೋನನೇ ಬದಲಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ರಂಗೋಲಿ ಜೊತೆಗೆ ನಾನು ಒಂದು ಕಥೆಯ ಮುಖಾಂತರ ಈ ಒಂದು ನಿಮಗೆ ಕಿವಿ ಮಾತು ಅಂತಲೇ ಹೇಳ್ಬೋದು. ಇವತ್ತು ನಾನು ತೋರಿಸ್ತಾ ಇರುವಂತಹ ರಂಗೋಲಿ 15ರಿಂದ 8 ತುಂಬ ಬ್ಯೂಟಿಫುಲ್ ಆಗಿದೆ. ಶುಕ್ರವಾರದ ರಂಗೋಲಿ ಅಂತಲೇ ಹೇಳ್ಬೋದು. ರಂಗೋಲಿ ಜೊತೆಗೆ ಈ ಕತೆ ಕೂಡ ಮುಂದುವರಿಯುತ್ತೆ. ಒಬ್ಬ ತಂದೆ ಸಂಜೆ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದು ಸೋಫಾದ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ. ಆಗ ಅವರ ಚಿಕ್ಕ ಮಗ ಬಂದುಬಿಟ್ಟು ತಂದೆ ಬಳಿ ಕೇಳ್ತಾನೆ, ಅಪ್ಪ, ನಿಮ್ಮ 1 ಗಂಟೆಯ ಸಂಬಳ ಎಷ್ಟು ಅಪ್ಪ ಅಂತ ಕೇಳ್ತಾನೆ. ಮಗು ತಂದೆ ಹತ್ರ ಬಂದು ಕೇಳುತ್ತೆ. ಆವಾಗ ತಂದೆಗೆ ಅನಿಸುತ್ತೆ, ಯಾಕೆ ಇವತ್ತು ಕೇಳ್ದಲೇ ಇರೋವಂತಹ ಪ್ರಶ್ನೆನ ಮಗು ಕೇಳ್ತಾ ಇದೆಯಲ್ಲ ಅಂತ ತಂದೆಗೆ ಆಶ್ಚರ್ಯ ಆಗುತ್ತೆ. ಹೌದಲ್ವಾ, ಮಕ್ಕಳು ಕೆಲವೊಂದು ಸಲ ಯಾವ ರೀತಿ ಕೇಳ್ತಾರೆ ಅಂತಂದರೆ ನಾವು ಕೂಡ ಆ ರೀತಿ ಯೋಚನೆ ಮಾಡಿರಲ್ಲ, ಅಂಥ ಪ್ರಶ್ನೆಯನ್ನು ಕೇಳ್ತಾರೆ. ಕೆಲವೊಂದು ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರನೇ ಇರಲ್ಲ. ಸೊ ಅದೇ ರೀತಿ ಮಗು ಈ ಥರ ಕೇಳಿದಾಗ ತಕ್ಷಣಕ್ಕೆ ತಂದೆಗೆ ಆಶ್ಚರ್ಯ ಆಗಿದ್ದಂತೂ ಖಂಡಿತ. ಆವಾಗ ತಂದೆ ಹೇಳ್ತಾನೆ, 500 ರೂಪಾಯಿ ಅಂತ ಹೇಳಿ ಮೊಬೈಲ್ನ ಮತ್ತೆ ನೋಡೋಕ್ಕೆ ಕಂಟಿನ್ಯೂ ಮಾಡ್ತಾನೆ. ಆಗ ಮಗು ತಕ್ಷಣ ಹೋಗ್ಬಿಟ್ಟು ತನ್ನ ಹತ್ತಿರ ಇದ್ದಂತಹ ಪಿಗ್ಗಿ ಬ್ಯಾಂಕ್ನ ಓಪನ್ ಮಾಡಿ ಹಣ ಎಣಿಸ್ಬಿಟ್ಟು 200 ರೂಪಾಯಿನ ತಗೊಂಡು ತಂದೆ ಕೈಯಲ್ಲಿ ಇಡುತ್ತೆ ಮಗು. ಅಪ್ಪ, ನನ್ನ ಹತ್ರ ಇಷ್ಟೇ ಇರೋದು, ಇವತ್ತು ನನ್ನ ಜೊತೆ 1 ಗಂಟೆ ಆಟ ಆಡ್ತೀರಾ ಅಂತ ಕೇಳುತ್ತೆ 200 ರೂಪಾಯಿನ ಇಟ್ಟು. ಯಾಕೆ ಅಂತ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿರುತ್ತೆ. ಆದರೂ ಮಗುವಿನ ಮಾತಿಗೆ ತಂದೆ ತಕ್ಷಣ ಕೋಪ ಬರುತ್ತೆ ಆ ಕ್ಷಣಕ್ಕೆ. ಆದರೆ ನಿಧಾನವಾಗಿ ಮಾತನ್ನು ಅರ್ಥ ಮಾಡಿಕೊಂಡು ಮಗುವಿನ ಮುಗ್ಧ ಮುಖವನ್ನು ನೋಡ್ತಾ ನಿಂತ್ಕೊಂಡು ತಂದೆಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ನಾವು ಅಷ್ಟೇ ಅಲ್ವಾ, ಕೆಲವೊಂದು ಸಲ ನಾವು ಮಾಡೋ ತಪ್ಪು ನಮಗೆ ಗೊತ್ತಿರಲ್ಲ, ಅದು ಮಕ್ಕಳ ಮುಖಾಂತರ ಗೊತ್ತಾಗ್ಬೋದು, ಬೇರೆಯವ್ರ ಮುಖಾಂತರ ಗೊತ್ತಾಗ್ಬೋದು. ಸೊ ಇದೇ ರೀತಿ ತಂದೆಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತಕ್ಷಣ ಮೊಬೈಲ್ನ ಅಲ್ಲಿ ಪಕ್ಕಕ್ಕೆ ಇಟ್ಬಿಟ್ಟು ಪ್ರೀತಿಯಿಂದ ಮಗುವನ್ನು ತಪ್ಕೊಳ್ತಾನೆ. ಎಷ್ಟೋ ತಂದೆ ತಾಯಿದಿರು ಕೆಲಸದ ಒತ್ತಡದಲ್ಲಿ ತಮ್ಮ ಮಕ್ಕಳ ಜೊತೆ ಸಮಯ ಕಳೆಯೋದನ್ನೇ ಮರೆತುಬಿಟ್ಟಿರ್ತಾರೆ. ಹೌದಲ್ವಾ ಫ್ರೆಂಡ್ಸ್? ಹಣ ಗಳಿಸೋದು ಮುಖ್ಯ, ಇಲ್ಲ ಅಂತ ಹೇಳಲ್ಲ. ಆದರೆ ಹಣ ಗಳಿಕೆಯ ಹಿಂದೆ ಬಿದ್ದರೆ ಈ ರೀತಿ ಆಗೋದು ಸಹಜ ಅಂತ ನಾನು ಹೇಳ್ತಾ ಇದ್ದೀನಿ. ಮನೆಯಲ್ಲಿ
ಪುಟ್ಟ ಮಕ್ಕಳೇನಾದರೂ ಇದ್ದರೆ ಅಥವಾ ಪ್ರೀತಿ ಪಾತ್ರರಿಗೆ ಸಮಯ ನೀಡಲು ಮರೆಯುವ ನಮಗೆ ಈ ಕತೆ ಒಂದು ಪಾಠ ಆಗುತ್ತೆ ಅಂತಲೇ ಹೇಳ್ಬೋದು. ನಿಜ ಅಲ್ವಾ ಫ್ರೆಂಡ್ಸ್? ಅದೇ ರೀತಿ ನೀವು ನಿಮ್ಮ ಕೈಲಾದಷ್ಟು ಸಮಯವನ್ನು ಮೊಬೈಲು ಮತ್ತು ಟಿ ವಿ ನೋಡೋದರ ಬದಲು ಮಕ್ಕಳ ಜೊತೆ ಕಳೆಯಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾಳೆ ನೀವು ಫ್ರೀ ಆಗಿದ್ದಾಗ ನೀವು ಇಷ್ಟಪಟ್ಟರು ನಿಮ್ಮ ಮಕ್ಕಳು ತಮ್ಮದೇ ಆದ ಪ್ರಪಂಚದಲ್ಲಿ ಬ್ಯುಸಿಯಾಗಿರ್ತಾರೆ. ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ಇವತ್ತೊಂದು ನಿಮ್ಮ ಒಂದು ಚಿಕ್ಕ ಕತೆ ನಾಳೆ ಎಲ್ಲರಿಗೂ ಸ್ಫೂರ್ತಿ ಆಗ್ಬೋದು. ಸೊ ಇದ್ರ ಜೊತೆಗೆ ನನ್ನ ಒಂದು ಮಗಳ ಒಂದು ಕ್ಲಿಪ್ಪಿಂಗ್ ಕೂಡ ಇದೆ. ಇದನ್ನು ನೋಡ್ತಾ ಮಾತುಕತೆ ಮುಂದುವರ್ಸೋಣ ಅಂತ ನಾನು ಹೇಳ್ತೀನಿ. ಏನು ಅಂದರೆ ತುಂಬ ಇಷ್ಟಪಟ್ಟು ಅಮ್ಮ ವಿಡಿಯೋ ಮಾಡು ಅಂದು. ಸೊ ವಿಡಿಯೋ ಮಾಡಿದೆ. ನಾನು ರಂಗೋಲಿ ಮಧ್ಯ ಈ ಒಂದು ತುಣುಕನ್ನ ನಿಮಗೋಸ್ಕರ ಇಟ್ಟಿದ್ದೀನಿ, ನೋಡ್ಕೊಂಬನ್ನಿ. ನಂತರ ರಂಗೋಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ, ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಮಾರ್ಗಕ್ಕ ಸೊಪ್ಪು, ನೀನು ಮಾಡಿ ತಪ್ಪು. ತುಂಬಾ ಆಸೆ ಪಡ್ತಾ ಇದ್ದು ಅಂದ್ಬಿಟ್ಟು ಆ ಒಂದು ಕ್ಲಿಪ್ನ ಮಾಡಿಕೊಂಡೆ. ಯಾಕೋ ಆ್ಯಡ್ ಮಾಡಬೇಕು ಅನಿಸ್ತು, ನೀವು ಸ್ವಲ್ಪ ಖುಷಿ ಪಡಿ ಅಂತ ಅಂದ್ಬಿಟ್ಟು ಈ ಒಂದು ಕ್ಲಿಪ್ನ ಆ್ಯಡ್ ಮಾಡಿದೆ ಅಂತ ಹೇಳ್ತಾ, ಹಾಗೆ ರಂಗೋಲಿ ಕೂಡ ಕಂಟಿನ್ಯೂ ಮಾಡ್ತಾ, ನಾನಿವತ್ತು ತಗೊಂಡಿದ್ದಂತಹ ಟಾಪಿಕ್ ಬಂದು ಯಾಕೆ ಅಂದರೆ ಪೇರೆಂಟ್ಸು ಮಕ್ಕಳಿಗೆ ಸಮಯನ ಕೊಡಿ. ಮಕ್ಕಳಿಗೆ ಅಲ್ಲ, ಹೆಂಡತಿ ಕೂಡ ಕಾಯ್ತಾ ಇರ್ತಾಳೆ ಮನೆಯಲ್ಲಿ. ಆ್ಯಕ್ಚುಲಿ ಈ ಒಂದು ತಪ್ಪನ್ನ ಜಾಸ್ತಿ ಮಾಡೋದು ನಮ್ಮ ಗಂಡು ಮಕ್ಕಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ತುಂಬ ಬ್ಯುಸಿ ಶೆಡ್ಯೂಲಲ್ಲಿರ್ತಾರೆ. ಅವರು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಕೆಲಸದ ಜೊತೆಗೆ ಮನೆಗೆ, ಮಕ್ಕಳಿಗೆ ಮತ್ತು ಹೆಂಡತಿಗೆ ಸಮಯನ ಕೊಡಿ. ಯಾಕಂದರೆ ಮುಂದೆ ನಿಮಗೆ ಸಮಯ ಬೇಕು ಅಂದಾಗ ಅವರು ಕೊಡೋಕ್ಕೆ ರೆಡಿ ಇರಲ್ಲ ಅಂತ ಹೇಳ್ತಾ, ಯಾಕೆ ಅಂದರೆ ಈಗಿನ ಮಕ್ಕಳು ತುಂಬ ಶಾರ್ಪ್ ಇರ್ತಾರೆ. ನಾವು ಮೊಬೈಲ್ ನೋಡ್ತಿದ್ರೆ ಅವರು ಕೂಡ ಮೊಬೈಲ್ ನೋಡ್ತಿರ್ತಾರೆ. ನಾವು ಮಾತಾಡ್ತಾ ಇದ್ದರೆ ಅವರು ಕೂಡ ಮಾತಾಡೋಕ್ಕೆ ಸ್ವಲ್ಪ ಟ್ರೈ ಮಾಡ್ತಿರ್ತಾರೆ. ನಾವು ಪ್ರೀತಿಯನ್ನು ತೋರಿಸ್ತಿದ್ರೆ ಅವರು ತೋರಿಸ್ತಿದ್ದಾರೆ. ಅಂದರೆ ನಾವು ಏನು ಮಾಡ್ತೀವೋ ಅದು ಮಕ್ಕಳು ಕೂಡ ಮಾಡ್ತಾರೆ. ನಾವು ಏನು ಕಲಿಸ್ಕೊಡ್ತೀವೋ ಅದೇ ಕೂಡ ಮಕ್ಕಳು ಕಲಿತಾರೆ ಅನ್ನೋದು ಈ ಒಂದು ಕಥೆಯಿಂದ ಗೊತ್ತಾಗುತ್ತೆ. ಸೊ ಮಕ್ಕಳಿಗೆ ಏನು ಬೇಕಾಗಿರುತ್ತೆ, ಟಿ ವಿ ಮೊಬೈಲು ಅನ್ನೋದಕ್ಕಿಂತ ನೀವು ಒಂದು 10 ನಿಮಿಷ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೋಡಿ. ಅವರು ಯಾವ ಮೊಬೈಲು, ಯಾವ ಒಂದು ಟಿ ವಿನೂ ಕೂಡ ನೋಡಲ್ಲ. ಯಾಕೆ ಅಂದರೆ ಅವ್ರಿಗೆ ಅದರಲ್ಲಿರುವಂತಹ ಖುಷಿ ಮೊಬೈಲು ಮತ್ತು ಟಿ ವಿಯಲ್ಲಿ ಸಿಗಲ್ಲ. ನಾವು ಅದಕ್ಕೆ ಅವಕಾಶ ಕೊಟ್ಟಾಗ ಮಾತ್ರ ಮಕ್ಕಳು ಮೊಬೈಲ್ನ ನೋಡ್ತಾರೆ. ಅದಕ್ಕೆ ಅವಕಾಶ ಕೊಡದಲ್ಲೇ ಇದ್ದಾಗ ಮಕ್ಕಳು ನಮ್ಮ ಜೊತೆ ಪ್ರೀತಿಯಿಂದ ಇರ್ತವೆ ಅಂತ ಹೇಳ್ತೀನಿ. ನಾನು ಕೂಡ ಅಷ್ಟೇ 2 ಟೈಮ್ ಲೈವ್ ಮಾಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಮಧ್ಯಾಹ್ನ ನನ್ನ ಮಗಳು ಮಲ್ಕೊಂಡಾಗ ಮಾಡ್ತೀನಿ. ಹಾಗನ್ಬಿಟ್ಟು ಮುಂಚೆ ನನಗೂ ಆ ಒಂದು ಕೊರಗು ಕಾಡ್ತಾ ಇತ್ತು. ಈಗ ಆ ರೀತಿ ಏನು ಅನಿಸಲ್ಲ. ಯಾಕಂದರೆ ಮಧ್ಯಾಹ್ನ ಅವಳು ಮಲಗಿದಾಗ ಲೈವ್ ಮಾಡ್ತೀನಿ, ಮತ್ತು ನೈಟು ನಾನು ಲೈವಲ್ಲಿದ್ದರೆ ನಮ್ಮ ಹಸ್ಬೆಂಡು ಅವ್ರ ಜೊತೆ ಇರ್ತಾರೆ. ಆ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಈ ಕಡೆ ಗಮನ ಕೊಡ್ತೀನಿ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ನಿಜವಾಗ್ಲೂ ಮಕ್ಕಳು ಮನಸ್ಥಿತಿ ತುಂಬ ಸಾಫ್ಟ್ ಇರುತ್ತೆ ಈ ಟೈಮಲ್ಲಿ. ಅಂದರೆ ಬೆಳೀತಾ ಇರಬೇಕಾದ್ರೆ ಮಕ್ಕಳು ಮನಸ್ಸು ಮುಗ್ಧ ಮನಸ್ಸು ಅಂತಲೇ ಹೇಳ್ಬೋದು. ಆವಾಗ ತುಂಬಾ ಅವರಿಗೆ ಹರ್ಟ್ ಆಗುತ್ತೆ. ಅವ್ರಿಗೆ ಎಲ್ಲ ನಮಗಾದ್ರೂ ಅಷ್ಟೇ. ನಾನು ಎಷ್ಟೋ ಸಲ ಆ ಥರ ಫೀಲ್ ಮಾಡಿರೋದುಂಟು ಬ್ಯುಸಿ ಇದ್ದಾಗ. ಸೊ ಆ ಒಂದು ತಪ್ಪನ್ನ ನೀವು ಮಾಡಬೇಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ಇದು ಕಿವಿ ಮಾತು ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಪಾತ್ರರಿಗೆ ಟೈಮ್ ಕೊಡಿ ಅಂತ ನನ್ನ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈ ರಂಗೋಲಿ ಜೊತೆಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ರಂಗೋಲಿಯೊಂದಿಗೆ, ಮತ್ತೊಂದು ಮಾತುಕತೆಯೊಂದಿಗೆ ಪ್ರತಿದಿನ ಬರ್ತಾ ಇರ್ತೀನಿ ನಿಮ್ಮ ಮನೆಗೆ. ಸೊ ವೆಲ್ಕಮ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ನನ್ನ ಮಾತಿಂದ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತಿನ ಒಂದು ಕಾಲದಲ್ಲಿ ನಾವು ಏನು ಕೊಡ್ತೀವೋ ಮಕ್ಕಳಿಗೆ, ನಮಗೆ ಅದನ್ನೇ ಮಕ್ಕಳು ಕೊಡೋದು ಅಂತ ಹೇಳ್ತಾ. ಯಾಕೆ ಅಂದರೆ ಇವತ್ತು ನಾವು ಪ್ರೀತಿಯಿಂದ ಮಕ್ಕಳನ್ನ ನೋಡೋದು ಮತ್ತು ಅವರ ಒಂದು ಅಭಿರುಚಿಯನ್ನು ನಾವು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಬೇಕಾದಂತಹ ಒಂದು ಮನಸ್ಥಿತಿ ಆಗಲಿ ಅಥವಾ ನಮಗೆ ಬೇಕಾದನ್ನು ಅವರು ತಿಳ್ಕೊತಾರೆ. ನಾವು ಏನು ಕಳಿಸ್ಕೊಡ್ತೀವೋ ಅದನ್ನೇ ಅಲ್ವಾ ಮಕ್ಕಳು ಕೂಡ ಕಲಿಯೋದು. ಸೊ ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಸ್ವಲ್ಪ ಟೈಮ್ನ ಕೊಡೋಣ. ಈಗಿನ ಒಂದು ಬ್ಯುಸಿ ಶೆಡ್ಯೂಲು ತುಂಬಾ ಬ್ಯುಸಿ ಇರುತ್ತಾರೆ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಸಮಯ ಅನ್ನೋದು ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಎಲ್ಲದಕ್ಕೂ ಸಮಯ ಇದೆ. ನಮಗೆ ಪ್ರೀತಿ ಪಾತ್ರವ್ರ ಹತ್ರ ಕೂತ್ಕೊಂಡು ಮಾತಾಡೋಕ್ಕೆ ಮಾತ್ರ ಸಮಯ ಇದೆ, ಆ ಸಮಯ ಇಲ್ಲ. ಸೊ ಅದನ್ನು ಸ್ವಲ್ಪನಾದರೂ ನೀವು 24 ಗಂಟೆ ಕೊಡಿ ಅಂತ ಅಲ್ಲ, ಕೊಡುವ 1 ಗಂಟೆನೇ ಆಗಲಿ ಅದನ್ನು ಒಂದು ಮನಸ್ಫೂರ್ತಿಯಾಗಿ ಮತ್ತು ಒಂದು ಜೆನ್ಯೂನ್ ಆಗಿ ಕೊಡಿ ಅಂತ ಹೇಳ್ತಾ. ಯಾಕೆ ಅಂದರೆ ನಮಗೆ ಕೊನೆಗೆ
ಕೊನೆಗೆ ಸಿಗೋದು ಹಣ, ದುಡ್ಡು, ಮತ್ತೊಂದು ಮಗ್ದೊಂದು ಅಲ್ಲ, ಪ್ರೀತಿ ಮಾತ್ರ. ಸೊ ನಾವು ಇದ್ದರೂ ಇಲ್ದಲೇ ಇದ್ದರೂ ನಮ್ಮ ಒಂದು ಪ್ರೀತಿ ಶಾಶ್ವತವಾಗಿ ಉಳಿಬೇಕು ಅಂದರೆ ನಾವು ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನು ಕೊಡಲೇಬೇಕು ಅಂತ ಹೇಳ್ತಾ, ಮತ್ತೆ ಮತ್ತೊಂದು ರಂಗೋಲಿಯೊಂದಿಗೆ ಮತ್ತೊಂದು ಮಾತುಕತೆಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.